ಹಾಯ್, ನಾನು ಪ್ರಕಾಶ್ ಮಂಡಗಟ್ಟೆ, ಈಶಾನ್ವಿ ಅಕಾಡೆಮಿ ಶಿವಮೊಗ್ಗ ವತಿಯಿಂದ. ಇಂದು ರಾಷ್ಟ್ರಕೂಟರು, ಅವರ ರಾಜ್ಯ ಸ್ಥಾಪನೆ ಮತ್ತು ಅವರ ಪ್ರಮುಖ ದೊರೆಗಳು, ಅವರ ಬಿರುದುಗಳು, ಜೊತೆಗೆ ಅಮೋಘ ವರ್ಷನ ಸಾಧನೆಗಳನ್ನು ಕುರಿತಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊಬೈಲ್ಗೆ ನೇರವಾಗಿ ಬರುತ್ತೆ, ನೋಡೋದಕ್ಕೆ ನಿಮಗೆ ಸುಲಭ ಆಗುತ್ತೆ. ಮಾನ್ಯಕೇಟದ ರಾಷ್ಟ್ರಕೂಟರು ಸಾಮಾನ್ಯಶಕ 753ರಿಂದ 978ರವರೆಗೆ ಸರಿಸುಮಾರು 2 ಶತಮಾನಗಳಿಗೂ ಹೆಚ್ಚು ಕಾಲಾವಧಿ ಕರ್ನಾಟಕದ ಮಳಖೇಡ, ಗುಲ್ಬರ್ಗ ಜಿಲ್ಲೆಯ ಮಳಖೇಡ ಅಥವಾ ಮಾನ್ಯಕೇಟವನ್ನು ರಾಜಧಾನಿ ಮಾಡಿಟ್ಕೊಂಡು ಗರುಡವನ್ನು ಲಾಂಛನವಾಗಿಟ್ಕೊಂಡು ಆಳ್ವಿಕೆ ಮಾಡಿದಂಥ ಒಂದು ಪ್ರಮುಖವಾದ ರಾಜಮನೆತನ. ಇಲ್ಲಿ ಮಾನ್ಯಕೇಡ ರಾಷ್ಟ್ರಕೂಟರನ್ನು ಅವಲೋಕನ ಮಾಡೋದಾದರೆ ಅವರ ಸ್ಥಾಪಕರು ಯಾರು, ಅವರ ಮೂಲ ಏನು ಮತ್ತು ಅವರ ಪ್ರಮುಖ ದೊರೆಗಳು ಯಾರು ಅನ್ನೋದನ್ನ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಮಾನ್ಯಕೇಡ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ಅವರ ಹೆಸರು ಹೇಳುತ್ತೆ, ಆ ರಾಜ್ಯದ ವಂಶದ ಹೆಸರು ರಾಷ್ಟ್ರಕೂಟ ಅಂತೇಳಿ. ಇಲ್ಲಿ ರಾಷ್ಟ್ರಕೂಟ ಪದರ ಅರ್ಥ ಏನು ಅಂದರೆ, ರಾಷ್ಟ್ರ ಎಂದರೆ ದೇಶ, ಕೂಟ ಅಂದರೆ ಮುಖ್ಯಸ್ಥ ಎಂದರ್ಥ. ಅಂದರೆ ಬಾದಾಮಿ ಚಾಲುಕ್ಯರ ಒಂದು ಭಾಗದ ಮುಖ್ಯಸ್ಥರಾಗಿ ಆಳ್ವಿಕೆನ ಮಾಡ್ತಾ ಇದ್ರು, ಅವರ ಸಾಮಂತರಾಗಿದ್ದುಕೊಂಡು. ಹಾಗಾಗಿ ರಾಷ್ಟ್ರಕೂಟ ಅಂತಂದರೆ ಪ್ರದೇಶದ ಒಂದರ ಮುಖ್ಯಸ್ಥ ಅಂತಲಾಗುತ್ತೆ. ಹಾಗಾಗಿ ದೇಶ ಮತ್ತು ಕೂಟ ಅಂತಂದರೆ ಮುಖ್ಯಸ್ಥ ಎಂಬ ಅರ್ಥ ಬರುತ್ತೆ. ಹಾಗಾಗಿನೇ ಇವರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ರು ಉಲ್ಲೇಖ ಮಾಡ್ಕೊಳ್ತೇವೆ. ಜೊತೆಗೆ ಹಲವಾರು ಶಾಸನಗಳಲ್ಲಿ ಅವರ ಮೂಲವನ್ನು ಕುರಿತು ಅವರಿಗೆ ಉಲ್ಲೇಖ ಮಾಡ್ತಾರೆ. ತಮ್ಮನ್ನು ತಾವು ಲಟ್ಟಲೂರು ಪುರವರಾಧೀಶ್ವರರು ಅಂತೇಳಿ ಕರ್ಕೊಂಡಿದ್ದಾರೆ ಶಾಸನಗಳಲ್ಲಿ. ಈ ಲತ್ತಲೂರು ಅಥವಾ ಲಾತೂರು ಅಂತಕ್ಕಂಥ ಇವತ್ತಿನ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಐತಿಹಾಸಿಕ ಪ್ರದೇಶ. ಆ ಊರಿಗೆ ಸೇರಿದವರು, ಮೂಲ ಆ ಪ್ರದೇಶಕ್ಕೆ ಸೇರಿದವರು ಅಂತೇಳಿ ತಮ್ಮ ಶಾಸನಗಳಲ್ಲಿ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಆನಂತರದಲ್ಲಿ ಎಲಿಚಪುರದಿಂದ ಮತ್ತು ಎಲ್ಲೋರದಿಂದ ಆಳ್ವಿಕೆನ ಮಾಡಿದಂಥವ್ರು ಕೂಡ ಉಲ್ಲೇಖ ಮಾಡ್ಕೊಳ್ತೇವೆ. ಈ ಒಂದು ವಂಶದ ಸ್ಥಾಪಕ ದಂತಿ ದುರ್ಗ ಅಂತೇಳಿ ಈತ ಮೊದಲ ದೊರೆಯಾಗಿ ಕೆಲಸವನ್ನು ಮಾಡ್ತಾನೆ. ಅದಕ್ಕಿಂತ ಪೂರ್ವದಲ್ಲಿದ್ದಂಥ ನನ್ನ ರಾಜ ಇರ್ಬೋದು, ಬೇರೆ ಇರ್ಬೋದು, ಎಲ್ಲರೂ ಕೂಡ ಬಹುತೇಕ ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದುಕೊಂಡು ಆಳ್ವಿಕೆ ಮಾಡೋದನ್ನು ಕಾಣ್ತಾ ಹೋಗ್ತೇವೆ. ಈತ ವಿಕ್ರಮಾದಿತ್ಯನ ವಿರುದ್ಧವಾಗಿ ಸ್ವಲ್ಪ ಮಟ್ಟಿಗೆ ಸ್ವತಂತ್ರವನ್ನು ಘೋಷಣೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಇನ್ನು ಆನಂತರದ ಅಧಿಕಾರಕ್ಕೆ ಬಂದತಕ್ಕಂಥ ಪ್ರಮುಖ ದೊರೆನ ಉಲ್ಲೇಖ ಮಾಡೋದಾದ್ರೆ 1ನೇ ಕೃಷ್ಣ. ಈತ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆಯಾಗಿದ್ದಂಥ 2ನೇ ಕೀರ್ತಿವರ್ಮನ ಸಂಪೂರ್ಣವಾಗಿ ಸೋಲಿಸಿ ಸ್ವತಂತ್ರನಾದಂಥ ದೊರೆ 1ನೇ ಕೃಷ್ಣ. ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಗಿ ತನ್ನ ಸಾರ್ವಭೌಮ, ಬೇರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ತನ್ನ ಸಾರ್ವಭೌಮ ಅಧಿಕಾರನ ಚಲಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು 1ನೇ ಕೃಷ್ಣ. ಈತ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ 2ನೇ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿ ಸ್ವತಂತ್ರನಾಗ್ತಾನೆ. ಈತನ ಒಂದು ದೊಡ್ಡ ಕೊಡುಗೆ ಏನು ಅಂತಂದರೆ, ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನು ಸಾಶ 770ರಲ್ಲಿ ನಿರ್ಮಾಣ ಮಾಡ್ತಾನೆ. ಇದು ಈತನ ವಾಸ್ತುಶಿಲ್ಪದ ಹೆಗ್ಗುರುತು. ಕಾಲಾನುಕ್ರಮಣಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ, 2 ಅಂಕಕ್ಕೆ ಅಥವಾ 1 ಅಂಕಕ್ಕೆ ಹೊಂದಿಸಿ ಬರೆಯಿರಲಿ, ಬಹಳಷ್ಟು ಪ್ರಧಾನವಾಗಿ ಕೇಳಿರುವಂಥ ಪ್ರಶ್ನೆ ಇದು. ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನು ಸಾಶ 770ರಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಇನ್ನು ಪ್ರಮುಖ ದೊರೆಗಳನ್ನು ನಾವು ನೋಡೋದಾದ್ರೆ, ಇಲ್ಲಿ ಧ್ರುವ ಸಾಮಾನ್ಯಶಕ 780ರಿಂದ 793ರಲ್ಲಿ ಅಧಿಕಾರನ ನಡೆಸಿದಂಥ ರಾಜನಾಗಿ ರಾಷ್ಟ್ರಕೂಟರ ಆಳ್ವಿಕೆನ ಮಾಡಿದಂತಹ ಧ್ರುವನ ಬಿರುದುಗಳನ್ನು ನಾವು ಕುರಿತು ಉಲ್ಲೇಖ ಮಾಡೋದಾದ್ರೆ, ಇಲ್ಲಿ ಧಾರಾವರ್ಷ, ಶ್ರೀವಲ್ಲಭ, ಕಲಿವಲ್ಲಭ ಮತ್ತು ನರೇಂದ್ರ ದೇವ. ಯಾಕಂದರೆ 2 ಅಂಕದ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಬಿರುದುಗಳು ಧಾರಾವರ್ಷ, ಶ್ರೀವಲ್ಲಭ, ಕಲಿವಲ್ಲಭ ಮತ್ತು ನರೇಂದ್ರ ದೇವ. ಹೊಂದಿಸಿ ಬರೆಯಿರಿ, ಫಿಲ್ ದ ಬ್ಲಾಂಕ್ಸ್. ಮತ್ತು 2 ಅಂಕದ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗೆ ಬರಬಹುದು. ಇನ್ನು 3ನೇ ಗೋವಿಂದ ಸಾಶ 793ರಿಂದ 814ರವರೆಗೆ ಈತ ಅಧಿಕಾರನ ಚಲಾಯಿಸ್ತಾನೆ. ಈತನ ಬಿರುದುಗಳು ಜಗತ್ತುಂಗ, ಪ್ರಭೂತ ವರ್ಷ, ಶ್ರೀವಲ್ಲಭ ಮತ್ತು ತ್ರಿಭುವನ ದಳ. 3ನೇ ಗೋವಿಂದನ ಬಿರುದುಗಳು ಜಗತ್ತುಂಗ, ಪ್ರಭೂತ ವರ್ಷ, ಶ್ರೀವಲ್ಲಭ, ತ್ರಿಭುವನ ದಳ. ಇದು ರಾಜಕೀಯವಾಗಿ ಬಹಳಷ್ಟು ಸಾಧನೆಗಳ ಮಾಡಿರ್ತಕ್ಕಂಥ ವ್ಯಕ್ತಿ. ಒಂದು ಕಾಲಕ್ಕೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಹಿಮಾಲಯದ ಪರ್ವತದವರೆಗೂ ಕೂಡ ವಿಸ್ತರಣೆ ಮಾಡಿತ್ತು, ಅಥವಾ ಅಲ್ಲಿವರೆಗೆ ದಂಡಯಾತ್ರೆಯನ್ನು ಕೈಗೊಂಡಿದ್ದು ನಾವು ಉಲ್ಲೇಖ ಮಾಡ್ಕೊಳ್ತೇವೆ. ಆನಂತರ ಪ್ರಮುಖ ದೊರೆ ಅಮೋಘ ವರ್ಷ ನೃಪತುಂಗ ಅವನ ಬಿರುದು. ಅದು ಹಾಗೇನೆ ಅಭ್ಯಾಸ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿಯೇ ಅದನ್ನು ಹಾಗೆ ತೆಗೆದುಕೊಂಡಿದ್ದೇನೆ. ಅಮೋಘ ವರ್ಷ ನೃಪತುಂಗ ಸಾಶ 814ರಿಂದ ಸಾಶ 878ರವರೆಗೆ ಆಳ್ವಿಕೆಯನ್ನು ಮಾಡಿದಂಥ ಪ್ರಸಿದ್ಧ ದೊರೆ. ಇಡೀ ರಾಷ್ಟ್ರಕೂಟರ ದೊರೆಗಳಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ಅಮೋಘ ವರ್ಷನನ್ನು ಕರೆಯಲಾಗುತ್ತೆ.
ಇಡೀ ರಾಷ್ಟ್ರಕೂಟ ಡೈನಾಸ್ಟಿಯಲ್ಲಿ he was the most famous king among the rulers of ರಾಷ್ಟ್ರಕೂಟ dynasty. The first name of him is ಶರ್ವ. ಆತನ ಮೊದಲ ಹೆಸರು ಶರ್ವ ಅಂತೇಳಿತ್ತು. ಈತನ ಬಿರುದುಗಳನ್ನು ಉಲ್ಲೇಖ ಮಾಡೋದಾದ್ರೆ ಅತಿಶಯದವಣ, ನೃಪತುಂಗ, ವೀರನಾರಾಯಣ, ಶ್ರೀವಲ್ಲಭ ಮತ್ತು ರಟ್ಟ ಮಾರ್ತಾಂಡ. ಅಮೋಘ ವರ್ಷ ಶ್ರೇಷ್ಠ ದೊರೆ ರಾಷ್ಟ್ರಕೂಟರಲ್ಲಿ ಆತನ ಬಿರುದು ಅತಿಶಯದವಣ, ನೃಪತುಂಗ, ವೀರನಾರಾಯಣ, ಶ್ರೀವಲ್ಲಭ ಮತ್ತು ರಟ್ಟ ಮಾರ್ತಾಂಡ ಅಂತೇಳಿ ಕರೀಬಹುದು. ಈ ಇಷ್ಟು ಬಿರುದುಗಳನ್ನು ಒಳಗೊಂಡಿದ್ದು. ಜೊತೆಗೆ ಈ ಬಿರುದುಗಳನ್ನು ನೆನ್ಪಿಟ್ಕೋಬೇಕಂದ್ರೆ ಶ್ರೀವೀರ ಇದನ್ನ ನೆನ್ಪಿಟ್ಕೊಂಡು ಒಳ್ಳೆಯದಾಗತ್ತೆ. ಯಾಕೆಂದ್ರೆ ಶ್ರೀವೀರ ಅನ್ನೋದು ಒಂದು ಶಾರ್ಟ್ ಕಟ್ ಟ್ರಿಕ್ ಅದು. ಇಲ್ಲಿ ರಾಷ್ಟ್ರಕೂಟರಲ್ಲಿ ಕಾಮನ್ ಆಗಿ ಎಲ್ಲ ದೊರೆಗಳಿಗೂ ಶ್ರೀವಲ್ಲಭ ಕಾಮನ್ ಆಗಿ ಬರುತ್ತೆ ಬಿರುದು, ಶ್ರೀವಲ್ಲಭ ಶ್ರೀವಲ್ಲಭ ಅಂತೇಳಿ. ಹಾಗಾಗಿ ಶ್ರೀ ಅಂದ್ರೆ ಶ್ರೀವಲ್ಲಭ, ಇಲ್ಲಿ ವೀರ ಅನ್ನೋ ಪದ ಉಳ್ಕೊಳ್ಳುತ್ತೆ. ಆ ವೀರದಲ್ಲಿ ವಿ ಅಂದ್ರೆ ವೀರನಾರಾಯಣ ಆಗತ್ತೆ, ರ ಅಂದ್ರೆ ರಟ್ಟ ಮಾರ್ತಾಂಡ. ಈ ಮೂರು ಬಿರುದುಗಳಲ್ಲಿ ಶ್ರೀ ವೀರ ಎಂಬ ಪದರ ಟ್ರಿಕ್ಸ್ ಅಲ್ಲಿ ಅಮೋಘ ವರ್ಷನ ಮೂರು ಬಿರುದುಗಳನ್ನ ನೆನ್ಪಿಡೋದಕ್ಕೆ ಸಾಧ್ಯ ಆಗುತ್ತೆ. ಅಮೋಘ ವರ್ಷ ನೃಪತುಂಗ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಲ್ಲೊಂದು ಬಿರುದು ಸಿಗುತ್ತೆ. ಜೊತೆಗೆ ಇಲ್ಲಿ ಶ್ರೀ ಅಂದ್ರೆ ಶ್ರೀವಲ್ಲಭ, ವೀರ ಅಂದ್ರೆ ವೀರನಾರಾಯಣ, ಅಲ್ಲಿ ರಾ ಇದೆ, ರಾದಲ್ಲಿ ರಟ್ಟ ಮಾರ್ತಾಂಡ, ಇನ್ನು ಮೂರು ಬಿರುದುಗಳು ಕೂಡ ಕವರ್ ಆಗುತ್ತೆ. ಇನ್ನು ಅಮೋಘ ವರ್ಷನ ಸಾಧನೆಗಳನ್ನ ಅವಲೋಕನ ಮಾಡೋಣ. ಈತನ ಮೊದಲ ಹೆಸರು ಶರ್ವ. ಈತನ ಸಾಧನೆಗಳನ್ನ ಪ್ರಮುಖವಾಗಿ ಎರಡು ಭಾಗಗಳಾಗಿ ಮಾಡಿಕೊಂಡು ಅಧ್ಯಯನ ಮಾಡ್ತೇವೆ. ಒಂದು ರಾಜಕೀಯ ಸಾಧನೆಗಳು, ಮತ್ತೊಂದು ಸಾಂಸ್ಕೃತಿಕ ಸಾಧನೆಗಳು. 50 ವರ್ಷಕ್ಕೂ ಹೆಚ್ಚು ಕಾಲ ಆಳ್ವಿಕೆಯನ್ನು ಮಾಡಿದಂಥ ಅಮೋಘ ವರ್ಷ ಅತ್ಯಂತ ಶಾಂತಿ ಪ್ರಿಯನಾಗಿದ್ದವನು. ಇನ್ನು ರಾಜಕೀಯ ಸಾಧನೆಗಳಿಗೆ ಕೇವಲ ಬರೋದು ಎರಡೇ ಯುದ್ಧ, ಅದರಲ್ಲಿ ಒಂದರಲ್ಲಿ ಗೆಲ್ತಾನೆ, ಒಂದರಲ್ಲಿ ಸೋಲ್ತಾನೆ. ಇನ್ನ ವೈವಾಹಿಕ ಸಂಬಂಧದ ಮೂಲಕವಾಗಿ ಇಡೀ ಸಾಮ್ರಾಜ್ಯವನ್ನು ಅತ್ಯಂತ ಶಾಂತಿಯುತವಾಗಿ ಆಳ್ವಿಕೆಯನ್ನು ಮಾಡಿದಂಥ ಹೆಗ್ಗಳಿಕೆ ಇವನಿಗೆ ಸಲ್ಲುತ್ತೆ. ರಾಜಕೀಯವಾಗಿ ಅಷ್ಟೇನೂ ಸಾಧನೆ ಮಾಡದಿರೂ ಕೂಡ ಈ 50 ವರ್ಷಗಳ ಕಾಲ, ಮೋರ್ ದನ್ ಹಾಫ್ ಸೆಂಚುರಿ, ಅತ್ಯಂತ ಪೀಸ್ಫುಲ್ ಆಗಿ ತನ್ನ ಸಾಮ್ರಾಜ್ಯವನ್ನ ಮುನ್ನಡೆಸುವಂತ ಪ್ರಯತ್ನ ಮಾಡ್ತಾನೆ. ಆ ಕಾರಣಕ್ಕಾಗಿ ಇಡೀ ರಾಷ್ಟ್ರಕೂಟ ಸಂತತಿಯಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅಂತಕ್ಕಂತಹ ಒಂದು ಬಿರುದನ್ನ ಅಥವಾ ಸ್ಥಾನವನ್ನ ಪಡ್ಕೊಳ್ಳೋದನ್ನು ಕಾಣ್ತೇವೆ. ಈಗ ಒಂದ್ ಬೈ ನೋಡ್ತಾ ಹೋಗೋಣ. ರಾಜಕೀಯ ಸಾಧನೆಗಳಲ್ಲಿ ಮೊದಲನೇ ಪಾಯಿಂಟು ವಿಂಗವಳ್ಳಿ ಕದನ, ಸಾಶ 830. ನಿಮಗೆ ಕದನ ಕಮಂಡದಲ್ಲಿ ಕೂಡ ಬರಬಹುದು. ವಿಂಗವಳ್ಳಿ ಕದನ ಸಾಶ 830. ವೆಂಗಿ ಚಾಲುಕ್ಯರ ಅರಸ ಮೂರನೇ ಗುಣಗ ವಿಜಯಾದಿತ್ಯನನ್ನ ಇಲ್ಲಿ ಸೋಲಿಸ್ತಾನೆ ಅಮೋಘ ವರ್ಷ. ಮೂರನೇ ಗುಣಗ ವಿಜಯಾದಿತ್ಯನನ್ನ ವಿಂಗವಳ್ಳಿ ಕದನದಲ್ಲಿ ಸಾಶ 830ರಲ್ಲಿ ಸೋಲಿಸ್ತಾನೆ. ಜೊತೆಗೆ ಮುಂದುವರೆದ ಆತನ ದಂಡನಾಯಕನಾಗಿದ್ದಂಥ ಬಂಕೇಶ, ಬಂಕೇಶ ಗಂಗರದವರ ರಾಚಮಲ್ಲರನ್ನ ಸೋಲಿಸಿ ಗಂಗರ ಉತ್ತರ ಭಾಗದ ಪ್ರದೇಶದ ರಾಷ್ಟ್ರಕೂಟರ ಪ್ರಭುತ್ವನ ಸ್ಥಾಪನೆ ಮಾಡ್ತಾನೆ. ಇನ್ನು ಎರಡನೇ ಪಾಯಿಂಟರಲ್ಲಿ ರಾಜರಾಮುಡು ಕದನ. ಗಂಗದೊರೆ ನೀತಿಮಾರ್ಗ ಎರೆಗಂಗ ರಾಜರಾಮುಡು ಕದನದಲ್ಲಿ ಅಮೋಘ ವರ್ಷನ ಸೋಲಿಸ್ತಾನೆ. ಅಮೋಘ ವರ್ಷದಲ್ಲಿ ಸೋಲ್ತಾನೆ. ಸೋತಂತ ದೊರೆ ಶಾಂತಿಯುತವಾಗಿ ಅಷ್ಟು ದೀರ್ಘಾವಧಿಯಲ್ಲಿ ಆಳ್ವಿಕೆಯನ್ನು ಮಾಡೋದನ್ನು ಕಾಣ್ತೇವೆ. ಇದಕ್ಕೆ ಕಾರಣ ಆತನ ಒಂದು ರಾಜತಾಂತ್ರಿಕತೆ ಮತ್ತು ಆಡಳಿತಾತ್ಮಕ ವೈಖರಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ. ಇನ್ನು ಅದನ್ನ ನಾವು ಪ್ರಧಾನವಾಗಿ ವೈವಾಹಿಕ ಸಂಬಂಧಗಳು ಅಂತೇಳಿ ಗುರುತಿಸ್ಬೋದು. ಯಾಕೆಂದ್ರೆ ಇಲ್ಲಿ ಅಮೋಘ ವರ್ಷ ನೃಪತುಂಗ ತನ್ನ ಹೆಣ್ಣು ಮಕ್ಕಳುಗಳನ್ನ ಬೇರೆ ರಾಜವಂಶಗಳ ದೊರೆಗಳಿಗೆ ವಿವಾಹ ಮಾಡಿಕೊಳ್ಳೋ ಮೂಲಕವಾಗಿ ನೆರೆಯ ರಾಜ್ಯಗಳೊಂದಿಗೆ ಅತ್ಯಂತ ಸ್ನೇಹ ಸಂಬಂಧವನ್ನ ರಚಿಸಿಕೊಂಡು ಆ ಮೂಲಕ ಅತ್ಯಂತ ಶಾಂತಿಯುತ ಆಳ್ವಿಕೆಯನ್ನು ಕೈಗೊಳ್ತಾನೆ. ಉದಾಹರಣೆಗೆ ಇಲ್ಲಿ ಮಗಳು ಚಂದ್ರಲಭ್ಯನ ಗಂಗಾ ದೊರೆ ಭೂತಗನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಮತ್ತೊಬ್ಬ ಮಗಳು ಶೀಲ ಮಹಾದೇವಿನ ವೆಂಗಿಯ ವಿಷ್ಣುವರ್ಧನಿಗೆ ಕೊಟ್ಟು ವಿವಾಹ ಮಾಡಿದರೆ, ಸಂಕಳನ್ನ ಪಲ್ಲವ ದೊರೆ ಮೂರನೇ ನಂದಿವರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಆ ಮೂಲಕವಾಗಿ ಶಾಂತಿಯನ್ನ ನೋಡಿ, ಗಂಗರ ಜೊತೆಗೆ, ವೆಂಗಿ ಚಾಲುಕ್ಯರ ಜೊತೆಗೆ ಮತ್ತೆ ಪಲ್ಲವ ಜೊತೆಗೆ ಈ ಮೂರು ನೆರೆಯ ಸಾಮ್ರಾಜ್ಯಗಳೊಂದಿಗೆ ಅಥವಾ ವಂಶಗಳೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸುವ ಮೂಲಕವಾಗಿ ಈತ ಅತ್ಯಂತ ಶಾಂತಿಯುತವಾದಂಥ ಆಡಳಿತವನ್ನ ತನ್ನ ಇಡೀ ಸಾಮ್ರಾಜ್ಯಕ್ಕೆ ನೀಡ್ತಾನೆ. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನು ಈತನ ಹೆಗ್ಗಳಿಕೆಯನ್ನು ಉಲ್ಲೇಖ ಮಾಡಿದವರು ನಾವು ರಾಜಕೀಯವಾಗಿ ನೀಲಗುಂದ ಮತ್ತು ಶಿರೂರು ಶಾಸನಗಳ ಪ್ರಕಾರವಾಗಿ ಈತ ನೆರೆಯ ರಾಜ್ಯಗಳಾಗಿರ್ತಕ್ಕಂತಹ ಅಂಗ, ವಂಗ, ಮಗಧ, ಮಾಳ್ವ ಮತ್ತೆ ವೆಂಗಿ ಇತ್ಯಾದಿ ರಾಜ್ಯಗಳಿಂದ ಅತ್ಯಂತ ಗೌರವಕ್ಕೆ ಪಾತ್ರನಾಗಿದ್ದ ಅನ್ನೋದು ಗೊತ್ತಾಗುತ್ತೆ. ನೀಲಗುಂದ ಮತ್ತು ಶಿರೂರು ಶಾಸನಗಳ ಪ್ರಕಾರ ಅಂಗ, ವಂಗ, ಮಗಧ, ಮಾಳ್ವ ಮತ್ತು ವೆಂಗಿ ಈ ರಾಜ್ಯಗಳ ದೊರೆಗಳು ಕೂಡ ಅಮೋಘ ವರ್ಷನನ್ನ ಗೌರವಿಸ್ಪಡ್ತಾ ಇದ್ರು ಅಥವಾ ಗೌರವದಿಂದ ಕಾಣ್ತಾ ಇದ್ರು ಅನ್ನೋದು ಅಂಶವನ್ನ ಈ ನೀಲಗುಂದ ಮತ್ತು ಶಿರೂರು ಶಾಸನಗಳು ಉಲ್ಲೇಖ ಮಾಡ್ತವೆ. ನಾಲ್ಕನೇದಾಗಿ ಅಮೋಘ ವರ್ಷನ ಅಂತಿಮ ದಿನಗಳನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ರಾಜಕೀಯವಾಗಿ ತನ್ನ ಸ್ವಂತ ಮಗ ಯುವರಾಜ ಕೃಷ್ಣ ದಂಗೆನ ಆತ ಎದುರಿಸಬೇಕಾಗಿ ಬರುತ್ತೆ. ರಾಜಕೀಯವಾಗಿ ಯುವರಾಜ ಕೃಷ್ಣನ ದಂಗೆನ ಎದುರಿಸಬೇಕಾಗತ್ತೆ. ಇಲ್ಲಿ ಅಮೋಘ ವರ್ಷ ಯುವರಾಜ ಕೃಷ್ಣನ ದಂಗೆಯನ್ನ ಹತ್ತಿಕ್ಕೋದಕ್ಕೆ
ಆತನ ನೆಚ್ಚಿನ ದಂಡನಾಯಕನಾಗಿದ್ದಂಥ ಬಂಕೇಶನನ್ನು ಬಿಡ್ತಾನೆ. ಆ ಬಂಕೇಶ ಯುವರಾಜ ಕೃಷ್ಣನನ್ನು ಸೋಲಿಸಿ ಆತನ ಮನೋಪರಿವರ್ತನೆ ಕೂಡ ಮಾಡ್ತಾನೆ. ಆ ಮೂಲಕವಾಗಿ ಯುವರಾಜ ಕೃಷ್ಣ ಮತ್ತೆ ಅಮೋಘ ವರ್ಷನಿಗೆ ನಿಷ್ಠನೆ ಇರೋ ಹಾಗೆ ನೋಡ್ಕೊಳ್ತಾನೆ. ಹಾಗಾಗಿನೇ ಆ ಬಂಕೇಶನ ಹೆಸರಲ್ಲಿ ಬಂಕಾಪುರಂ ಎಂಬ ಹೊಸ ನಗರ ನಿರ್ಮಾಣ ಮಾಡ್ತಾನೆ. ಜೊತೆಗೆ ಬನವಾಸಿ ಪ್ರಾಂತ್ಯದ ರಾಜ್ಯಪಾಲನಾಗಿ ಕೂಡ ಆತನನ್ನು ನೇಮಕ ಮಾಡ್ತಾನೆ. ಬಂಕಾಪುರವನ್ನು ನಿರ್ಮಾಣ ಮಾಡಿ ಅವನನ್ನು ಬನವಾಸಿಯ ರಾಜ್ಯಪಾಲನಾಗಿ ಇಲ್ಲಿ ನೇಮಕ ಮಾಡೋದನ್ನು ಕಾಣ್ತೇವೆ. ಮತ್ತೊಂದು ಈತ ಅಶೋಕನ ರೀತಿಯಲ್ಲೇ ಪ್ರಜೆಗಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿದ್ದನ್ನು ಕಾಣ್ತೀವಿ ನಾವಿಲ್ಲಿ. ಇಲ್ಲಿ ಸಂಜನ್ ತಾಮ್ರಶಾಸನ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ ನಮಗೆ. ಸಂಜನ್ ತಾಮ್ರಶಾಸನ ಪ್ರಕಾರವಾಗಿ ಅಮೋಘ ವರ್ಷ ನೃಪತುಂಗ ಕೊಲ್ಹಾಪುರದ ಮಹಾಲಕ್ಷ್ಮಿ ಅನನ್ಯ ಭಕ್ತ. ಈತ ತನ್ನ ರಾಜ್ಯದಲ್ಲಿ ಪ್ರಜೆಗಳ ರಕ್ಷಣೆಗಾಗಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನು ಅರ್ಪಿಸಿದ ಅಂತಕ್ಕಂಥ ಅಭಿಪ್ರಾಯವನ್ನು ಅಥವಾ ಅಂಶವನ್ನು ನಮಗೆ ಸಂಜನ್ ತಾಮ್ರಶಾಸನ ಮೂಲಕವಾಗಿ ಪಡ್ಕೊಳ್ತೇವೆ. ಸಂಜನ್ ತಾಮ್ರಶಾಸನ ಪ್ರಕಾರವಾಗಿ ಅಮೋಘ ವರ್ಷ ನೃಪತುಂಗ ತನ್ನ ಭಕ್ತರ ತನ್ನ ಪ್ರಜೆಗಳ ಒಂದು ಕಲ್ಯಾಣಕ್ಕೋಸ್ಕರ ತನ್ನ ಹೆಬ್ಬೆರಳನ್ನು, ತನ್ನ ಕೈಯ ಹೆಬ್ಬೆರಳನ್ನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅರ್ಪಿಸುವ ಮೂಲಕವಾಗಿ ಪ್ರಜಾನುರಾಗವನ್ನು ಮೆರೆದಿದ್ದ ಅನ್ನೋದನ್ನು ನಮಗೆ ಸಂಜನ ತಾಮ್ರಶಾಸನದಲ್ಲಿ ಉಲ್ಲೇಖವನ್ನು ಕಾಣ್ತೇವೆ. ಇನ್ನು ಎರಡನೇದಾಗಿ ಸಾಂಸ್ಕೃತಿಕ ಸಾಧನೆಗಳು. ರಾಜಕೀಯವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿ ಸಾಕಷ್ಟು ಹೆಗ್ಗುರುತುಗಳನ್ನು ಅಮೋಘ ವರ್ಷ ನೃಪತುಂಗ ಇತಿಹಾಸದಲ್ಲಿ ಬಿಟ್ಟು ಹೋಗಿದ್ದಾನೆ. ಈತ ಸ್ವತಃ ಸಾಹಿತಿ ಜೊತೆಗೆ ವಿದ್ಯಾಪೋಷಕ, ಸಾಹಿತ್ಯ ಪೋಷಕನಾಗಿ ಇರೋದನ್ನು ಕಾಣ್ತೇವೆ. ಸ್ವತಃ ಸಾಹಿತಿಯಾಗಿದ್ದಂಥ ಅಮೋಘ ವರ್ಷ ನೃಪತುಂಗ ಸಂಸ್ಕೃತ ಭಾಷೆಯಲ್ಲಿ ಪ್ರಶ್ನೋತ್ತರ ರತ್ನಮಾಲ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಅಮೋಘ ವರ್ಷ ಸಂಸ್ಕೃತ ಭಾಷೆಯಲ್ಲಿ ಪ್ರಶ್ನೋತ್ತರ ರತ್ನಮಾಲ ಎಂಬ ದೊಡ್ಡ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾನೆ. ಜೊತೆಗೆ ಈತನ ಆಸ್ಥಾನದಲ್ಲಿ ಸಾಕಷ್ಟು ವಿದ್ವಾಂಸರನ್ನ ಇಟ್ಕೊಂಡು ಅವರುಗಳನ್ನ ಎನ್ಕರೇಜ್ ಮಾಡೋ ಪ್ರಯತ್ನವನ್ನು, ಪ್ರೋತ್ಸಾಹಗೊಳಿಸೋ ಪ್ರಯತ್ನವನ್ನು ಮಾಡೋದನ್ನು ಉಲ್ಲೇಖ ಮಾಡ್ತೇವೆ. ಅವನ ಆಸ್ಥಾನ ಪ್ರಮುಖ ಕವಿಗಳು ಅಂತಂದ್ರೆ ಇಲ್ಲಿ ಮಹಾವೀರಾಚಾರ್ಯ, ಜನಸೇನಾಚಾರ್ಯ, ಶಾಕ್ತಾಯನ, ಶ್ರೀ ವಿಜಯ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕವಿಗಳು ಇವರೆಲ್ಲರೂ ಕೂಡ. ಮಹಾವೀರಾಚಾರ್ಯ, ಜನಸೇನಾಚಾರ್ಯ, ಶಾಕ್ತಾಯನ, ಶ್ರೀ ವಿಜಯ ಎಂಬ ಕವಿಗಳು ಇವನ ಕಾಲದಲ್ಲಿ ಇವನ ಆಸ್ಥಾನದಲ್ಲಿ ಇದ್ದರು. ಅವನ ಆಸ್ಥಾನದಲ್ಲಿ ಇದ್ಕೊಂಡು ಅವ್ರ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸೋ ಪ್ರಯತ್ನ ಮಾಡಿದನ್ನು ಕಾಣ್ತೇವೆ. ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಕೃತಿನ ಬರ್ದಾನೆ. ಜನಸೇನಾಚಾರ್ಯ ಧವಳ ಜಯದಳ ಬರ್ರೆ. ಶಾಕ್ತಾಯನ ಶಬ್ದಾನುಶಾಸ್ತ್ರವನ್ನು ಬರೀತಾನೆ. ಇನ್ನು ಶ್ರೀ ವಿಜಯ ನಮಗೆ ಅತ್ಯಂತ ಉಲ್ಲೇಖನೀಯ ಅಂಶ ಅಂದರೆ ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗವನ್ನು ರಚಿಸಿದವನು ಶ್ರೀ ವಿಜಯ. ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗವನ್ನು ರಚಿಸಿದವನು ಶ್ರೀ ವಿಜಯ. ಅಮೋಘ ವರ್ಷನ ಆಸ್ಥಾನ ಕವಿ. ಅಮೋಘ ವರ್ಷ ಈತನಿಗೆ ಆಶ್ರಯವನ್ನು ಕೊಟ್ಟಿದ್ದ. ಮತ್ತೊಂದು ಹೆಗ್ಗಳಿಕೆ ಅಂದರೆ ಸುಲೇಮಾನನ ಭೇಟಿ. 851 ಅರಬ್ ಯಾತ್ರಿಕನಾಗಿರ್ತಕ್ಕಂಥ ಸುಲೇಮಾನ್ ಇವನ ಆಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾನೆ. ಜೊತೆಗೆ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ವಿಶ್ವದ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅಂತೇಳಿ ಆತ ಹೇಳ್ತಾನೆ. ಇದು ಹಾರ್ಟ್ಸಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾದ ಪ್ರಶ್ನೆ. ಸುಲೇಮಾನ್ ರಾಷ್ಟ್ರಕೂಟರ ಆಸ್ಥಾನಕ್ಕೆ, ಅದರಲ್ಲೂ ಅಮೋಘ ವರ್ಷನ ಆಸ್ಥಾನಕ್ಕೆ ಸಾಮಾನ್ಯ ಶಕ 851 ಭೇಟಿಯಾಗ್ತಾನೆ. ಈತ ಅರಬ್ ಪ್ರವಾಸಿಗ. ಈತ ಇಡೀ ವಿಶ್ವದ 4 ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯ ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತೇಳಿ ವಿಶ್ವಶ್ರೇಷ್ಠ ದರ್ಜೆ ಸಾಮ್ರಾಜ್ಯವನ್ನಾಗಿ ಆ ರಾಷ್ಟ್ರಕೂಟ ಸಾಮ್ರಾಜ್ಯನ ಕರೀತಾನವನು. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದು. ಇನ್ನು ಅಮೋಘ ವರ್ಷನ ಬಿರುದುಗಳನ್ನು ಉಲ್ಲೇಖ ಮಾಡೋದಾದ್ರೆ ನಾವು ಆಗ್ಲೇ ಉಲ್ಲೇಖ ಮಾಡಿದೆ. ನೃಪತುಂಗ, ಶ್ರೀವಲ್ಲಭ, ರಟ್ಟಮಾರ್ತಾಂಡ, ವೀರನಾರಾಯಣ, ಅತಿಶಯ ಧವಳ. ನೃಪತುಂಗ, ಶ್ರೀವಲ್ಲಭ, ರಟ್ಟಮಾರ್ತಾಂಡ, ವೀರನಾರಾಯಣ ಮತ್ತು ಅತಿಶಯ ಧವಳ. ಟ್ರಿಕ್ ಏನಪ್ಪ ಅಂದರೆ ಶ್ರೀವೀರ. ನಿಮಗೆ ಆಗಲೇ ಉಲ್ಲೇಖ ಮಾಡಿದೆ. ಶ್ರೀವೀರ, ಶ್ರೀ ಅಂದರೆ ಶ್ರೀವಲ್ಲಭ. ರಾಷ್ಟ್ರಕೂಟ ವಂಶದಲ್ಲಿ ಶ್ರೀವಲ್ಲಭ ಕಾಮನ್ ಆಗಿ ಬಹುತೇಕ ದೊರೆಗಳಿಗೆ ಬರ್ತಕ್ಕಂಥ ಬಿರುದು. ಇಲ್ಲಿ ವೀರ ಅನ್ನೋ ಪದದಲ್ಲಿ ವೀರನಾರಾಯಣವನ್ನು ಬಿರುದು ತೆಗೆದುಕೋಬಹುದು. ಇನ್ನು ರಾನಲ್ಲಿ ರಟ್ಟಮಾರ್ತಾಂಡ ಅಂತೇಳಿ ಹೀಗೆ ಒಂದು ಶಾರ್ಟ್ಕಟ್ಟಲ್ಲಿ ನೆನ್ಪಿಡೋ ಪ್ರಯತ್ನ ಮಾಡಿಕೊಂಡ್ರೆ ತುಂಬ ಲಾಂಗ್ ಟೈಮಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು. ಈಶಾನ್ಯ ಅಕಾಡೆಮಿ ಶಿವಮೊಗ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಜೊತೆಗೆ ಯೂಟ್ಯೂಬಲ್ಲಿ ಬೆಲ್ ಐಕಾನನ್ನು ಒತ್ತೋ ಮೂಲಕವಾಗಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಇಮಿಡಿಯೇಟಾಗಿ ನಿಮಗೆ ತಲುಪುವ ಹಾಗೆ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಒನ್ಸ್ ಅಗೇನ್.